ಬೊಂಬಾಟ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರೋದು ಮೀನನ್ನ ತೊಗೊಂಡು ಒಂದು ಕೈಮಾ ಉಂಡೆ ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡ್ಬೋದು. ಈ ಕೈಮಾ ಉಂಡೆಗಂತೂ ನಿಮ್ಮ ಫ್ಯಾನ್ ಬೇಸ್ ಏನೂ ಕಮ್ಮಿ ಆಗೋಲ್ಲ, ಇನ್ನೂ ಜಾಸ್ತಿ ಆಗುತ್ತೆ. ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಈ ಕೈಮಾ ಉಂಡೆ ಹೇಗೆ ಮಾಡಿದೆ ಇನ್ನೊಂದ್ಸಲಿ ಮಾಡು ಅಂತ ಹೇಳೋ ಅಂಥ ಒಂದು ಕೈಮಾ ಉಂಡೆ ಇದು. ಬನ್ನಿ ಈ ಸೂಪರ್ ಈಸಿ ಕೈಮಾ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆ ತೊಗೊಂಡು ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಇದು ಕುದಿ ಬರೋವರೆಗೂ ಕಾಯೋಣ. ಇದು ಕುದಿ ಬಂದಾದಮೇಲೆ ಈ ಥರ ಒಂದು ಸ್ಟೀಮರ್ನ ಇಟ್ಕೊಳ್ಳೋಣ. ಸ್ಟೀಮರ್ನ ಇಟ್ಕೊಂಡಾದ್ಮೇಲೆ ಈ ಥರ ಮೀನನ್ನ ಅದ್ರ ಮೇಲೆ ಇಟ್ಟು 10 ನಿಮಿಷ ಮುಚ್ಚಳ ಹಾಕಿ ಬೇಯಿಸ್ಕೊಂಬಿಡೋಣ. ಸ್ಟೀಮರ್ ಇರಲಿಲ್ಲ ಅಂದರೆ ನಾವು ಇಡ್ಲಿ ಪಾತ್ರೆನೂ ಯೂಸ್ ಮಾಡ್ಕೋಬೋದು. ಮೀನು ಬೇಯಿಸೋಕ್ಕೆ ಇಡ್ಲಿ ಪಾತ್ರೆನ ಓಡಲಿ ಅಂತ ಹೇಳ್ಬೋದು ಮನೇಲಿ. ಸೊ ಕೇಳ್ಬಿಟ್ಟು ಉಪಯೋಗಿಸ್ಕೊಳ್ಳಿ. 10 ನಿಮಿಷ ಬೇಯಿಸಾದ್ಮೇಲೆ ಇದು ಸ್ವಲ್ಪ ತಣ್ಣಗಾಗ್ಬಿಡೋಣ. ತಣ್ಣಗಾದ್ಮೇಲೆ ಈ ಥರ ಕಿತ್ತಿಟ್ಕೊಂಬಿಡೋಣ. ಇವತ್ತು ನಾನು ಯೂಸ್ ಮಾಡಿರೋದು ಬಾಂಗ್ಡ ಇಲ್ಲ ಮ್ಯಾಕ್ರಲ್ ಅಂತಾರಲ್ಲ ಆ ಫಿಶ್ಶು. ನೀವು ಅಂಜಲ್ನೂ ಯೂಸ್ ಮಾಡ್ಕೋಬೋದು. ಏನಕ್ಕೆ ಅಂಜಲ್ ಹೇಳಿದೆ ಅಂದರೆ ಈ ಥರ ಮಾಂಸ ತೆಗೆಯೋಕ್ಕೆ ಈಸಿಯಾಗಿ ಬರುತ್ತೆ. ಅದರಲ್ಲಿ ಬೇಸಿಕ್ಲಿ ಏನಂದರೆ ನಿಮಗೆ ಯಾವ ಮೀನಲ್ಲಿ ಈ ಥರ ಮಾಂಸ ತೆಗೆಯೋಕ್ಕೆ ಬರುತ್ತೋ ಆ ಮೀನನ್ನ ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಎಲ್ಲ ಮಾಂಸ ಕಿತ್ತಿಟ್ಟಾದಮೇಲೆ ಖಾರಕ್ಕೆ ಅನುಕೂಲವಾಗಿ 3ರಿಂದ 4 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೊಳ್ಳೋಣ. ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು, 1/4 ಟೀ ಸ್ಪೂನಷ್ಟು ಚಾಟ್ ಮಸಾಲ ಜ್ಞಾಪಕ ಇಟ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ ಯಾಕಂದರೆ ಹುಳಿ ಆಗಿಬಿಡುತ್ತೆ. ಆಮೇಲೆ 1/4 ಟೀ ಸ್ಪೂನ್ ಅರಿಶಿಣದ ಪುಡಿ, 1 ಟೀ ಸ್ಪೂನು ಇಲ್ಲ ಖಾರಕ್ಕೆ ಅನುಕೂಲವಾಗಿ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಜ್ಞಾಪಕ ಇಟ್ಕೊಳ್ಳೋದು ಏನಂದರೆ ಇಲ್ಲಿ ಚಾಟ್ ಮಸಾಲಲ್ಲೂ ಸ್ವಲ್ಪ ಉಪ್ಪಿರುತ್ತೆ, ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಅರ್ಧ ಈರುಳ್ಳಿ ತೀರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಇದು ಯಾವ ಥರ ಆಗಬೇಕು ಅಂದರೆ ಉಂಡೆ ಕಟ್ಟೋಕ್ಕೆ ಈಸಿಯಾಗಿರಬೇಕು, ಅಷ್ಟವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಈ ಮಿಶ್ರಣ ಸಕ್ಕತ್ತಾಗಿ ಮಿಕ್ಸ್ ಆಗಿದೆ. ಇದೇ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದ್ರದ್ದು ಚಿಕ್ಕ ಉಂಡೆಗಳು ಮಾಡ್ಕೊಂಬಿಡೋಣ. ಚೆನ್ನಾಗಿ ಅಮ್ಕಿ ಟೈಟಾಗೆ ಕಟ್ಕೊಂಬಿಡೋಣ ಈ ಉಂಡೆಗಳನ್ನ. ನೋಡಿ ಈ ಥರ ಎಲ್ಲ ಉಂಡೆಗಳು ಈ ಥರ ಕಟ್ಕೊಂಡಾದ್ಮೇಲೆ ಈಗ ಒಂದು ಬೌಲಲ್ಲಿ 2 ಟೀ ಸ್ಪೂನಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಚಿಟಿಕೆ ಉಪ್ಪನ್ನು ಹಾಕ್ಕೊಂಬಿಡೋಣ. ಕಾರ್ನ್ಫ್ಲವರ್ ಇರಲಿಲ್ಲ ಅಂದರೆ ಮೈದಾಲ್ಲಿ ಮಾಡ್ಕೋಬೋದು, ಮೈದಾ ಇರಲಿಲ್ಲ ಅಂದರೆ ಮೊಟ್ಟೆಲಿ ಮಾಡ್ಕೋಬೋದು. ಆ್ಯಕ್ಚುಲಿ ಇದ್ರದ್ದು ಬೈಂಡಿಂಗ್ ಆಗೋದು ಚೆನ್ನಾಗೇ ಮೊಟ್ಟೆಲ್ಲೇ. ಸ್ವಲ್ಪ ಜನ ಮೊಟ್ಟೆ ಮತ್ತು ಮೀನು ಒಟ್ಟಿಗಾಗಲ್ಲ ಅಂತಾರೆ, ಅದಕ್ಕೆ ಕಾರ್ನ್ಫ್ಲವರ್ ಯೂಸ್ ಮಾಡಿದ್ದೀನಿ ಇಲ್ಲಿ. ಇನ್ನೊಂದು ಪ್ಲೇಟಲ್ಲಿ ಈ ಥರ ಬ್ರೆಡ್ ಕ್ರಮ್ಸ್ ಎತ್ತಿಟ್ಕೊಂಬಿಟ್ಟಿದ್ದೀನಿ. ಇವಾಗ ಈ ಆಂಡು ಪಾಂಡುಗಳನ್ನ ಒಟ್ಟು ಮಾಡೋ ಟೈಮ್ ಆಯಿತು. ಫಸ್ಟು ಕಾರ್ನ್ಫ್ಲವರ್ ಮಿಶ್ರಣದಲ್ಲಿ ಹಾಕ್ಕೊಂಡು ಈ ಥರ ಹಚ್ಕೊಂಡು ಆಮೇಲೆ ಆ ಬ್ರೆಡ್ ಕ್ರಮ್ಸಲ್ಲಿ ರೋಲ್ ಮಾಡಿಕೊಂಡು ಚೆನ್ನಾಗಿ ಒಂದು ಟೈಟಾಗಿ ಉಂಡೆ ಕಟ್ಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಬಿಡೋಣ. ಬೇಕಿದ್ದರೆ ನೀವು 2ನೇ ಸಲಿಗೆ ತಿರ್ಗಾ ಕಾರ್ನ್ಫ್ಲವರ್ ಮಿಶ್ರಣದಲ್ಲಿ ಹಾಕ್ಕೊಂಡು ತಿರ್ಗಾ ಬ್ರೆಡ್ ಕ್ರಮ್ಸಲ್ಲಿ ಹಾಕ್ಕೋಬೋದು. ಆವಾಗ ಇನ್ನೂ ಚೆನ್ನಾಗಿ ಒಳ್ಳೆ ಕ್ರಿಸ್ಪಿ ಔಟ್ರ್ ಬರುತ್ತೆ. ಇವಾಗ ಒಂದು ಪ್ಯಾನಲ್ಲಿ 3ರಿಂದ 4 ಟೀ ಸ್ಪೂನಷ್ಟು ಎಣ್ಣೆ ತೊಗೊಳ್ಳೋಣ. ಇದನ್ನು ಡೀಪ್ ಫ್ರೈಯೂ ಮಾಡ್ಕೋಬೋದು, ಆದರೆ ಮೀನಿನ ವಾಸನೆ ಇರುತ್ತಲ್ಲ ಅದಕ್ಕೆ ರೀಯೂಸ್ ಮಾಡೋಕ್ಕಾಗೋದಿಲ್ಲ. ಪ್ಲಸ್ ಏನಂದರೆ ಈ ಬ್ರೆಡ್ ಕ್ರಮ್ಸು ಸ್ವಲ್ಪ ಆಚೆ ಬರುತ್ತೆ. ಎಣ್ಣೆ ಬಿಸಿ ಆದಮೇಲೆ ಈ ಥರ ಒಂದೊಂದೇ ಫಿಶ್ ಕೈಮಾ ಉಂಡೆಗಳನ್ನ ಹಾಕ್ಕೊಳ್ತಾ ಬರೋಣ. ಆಮೇಲೆ ಎಲ್ಲ ಕಡೆ ಗೋಲ್ಡನ್ ಆಗೋವರೆಗೂ ಈ ಥರ ತಿರುಗಿಸ್ಕೊಳ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಗೋಲ್ಡನ್ ಬ್ರೌನ್ ಆದಮೇಲಂತೂ ಈ ಕೈ ಬಾಯಿ ಅಂತ ಹೇಳಿದ ಮಾತನ್ನೇ ಕೇಳೋದಿಲ್ಲ. ಆ ಥರ ಗುಳುಮ್ ಅಂತ ಹೋಗ್ತಾನೆ ಇರುತ್ತೆ. ನೀವು ಒಂದ್ಸಲಿ ಈ ಗುಳುಮ್ ಕೈಮಾ ಉಂಡೆ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೊಂಬಾಟ್ ಅಡುಗೆ ಸೈನಿಂಗ್ ಆಫ್. ಸಿ ಯು ನನ್ನ ದ ಗ್ರೇಟ್ ವಿಡಿಯೋ. ಬಾಯ್.